ಹಾಯ್ ಸರ್, ನಮಸ್ತೆ. ನನ್ನ ಹೆಸರು ಶರತ್ ಅಂತ ಅಂದ್ಬಿಟ್ಟು. ನಾನು ಹೊಸದಾಗಿ ಒಂದು ಗುಡ್ ಅಂತ ಒಂದು ಕಂಪ್ನಿ ಓಪನ್ ಮಾಡಿದ್ದೀನಿ. ಗುಡ್ ಅಂದರೆ GUD, ಗುಡ್, ಗೆಟಿಂಗ್ ಯೂಸ್ ಟು ದೇಸಿ ಅಂತ ಹೇಳಿ. ಆ ಗೆಟಿಂಗ್ ಯೂಸ್ ಟು ದೇಸಿ ಅನ್ನೋ ಬ್ರ್ಯಾಂಡಲ್ಲಿ ನಾನು ಮಂಡ್ಯ ಜಾಗ್ರಿ ಪೌಡರ್ ಅಂತ ಒಂದು ನಂದೇ ಆದಂಥ ಕಂಪ್ನಿ ಓಪನ್ ಮಾಡಿದ್ದೀನಿ. ಇವತ್ತು ಏನಕ್ಕೆ ಆ ಕಂಪ್ನಿ ಓಪನ್ ಮಾಡಬೇಕು, ನನಗೆ ಏನಕ್ಕೆ ಶುರು ಮಾಡಬೇಕು ಅಂತ ಅನಿಸ್ತು ಅಂತಂದರೆ, ಇಲ್ಲಿ ಬೆಂಗಳೂರಲ್ಲಿ ತುಂಬ ಕಡೆ ಎಲ್ಲ ಕಡೆ ಇವತ್ತು ಜನ ಇಷ್ಟಪಟ್ಟು ಜಾಗ್ರಿನ ತಿಂತಾ ಇದ್ದಾರೆ, ಬೆಲ್ಲದ ಪುಡಿ ತಿಂತಾ ಇದ್ದಾರೆ. ಆದರೆ ಎಂಥ ಮಾಫಿಯಾ ನಡೀತಾ ಇದೆ ಅಂತಂದರೆ, ಅದೇ ಬೆಲ್ಲದ ಸಕ್ಕರೆನ ವಾಪಸ್ ಕರಗಿಸಿ ಬೆಲ್ಲದ ರೂಪದಲ್ಲಿ ಜನಗಳಿಗೆ ತಿನ್ನಿಸ್ತಾ ಇದ್ದಾರೆ. ಅದಕ್ಕೊಂದು ಸೊಲ್ಯೂಷನ್ ಏನಾದರೂ ಮಾಡಬೇಕು ಅಂತ ಹೇಳಿ. ಆದರೂ ಮಂಡ್ಯದವ್ರು, ನಾವು ಬೇಸಿಕಲಿ ಮಂಡ್ಯದವ್ರು ಆಗಿರೋದ್ರಿಂದ ಅಲ್ಲಿ ನಮಗೆ ಶುಗರ್ ಕೇನು ಯಥೇಚ್ಛವಾಗಿ ಸಿಗುತ್ತೆ. ಬೆಲ್ಲದ್ದು ನಮ್ಮದು ಒಂದು ಪಾರಂಪರ್ಯನೇ ಇದೆ. ಆ ಒಂದು ರೀಸನ್ ಇಟ್ಕೊಂಡು ಇದನ್ನು ಜನಗಳಿಗೆ ತಲುಪಿಸ್ಬೇಕು, ಒರಿಜಿನಲ್ ಬೆಲ್ಲನ ಜನಕ್ಕೆ ರೀಚ್ ಮಾಡಬೇಕು ಅಂತ ಹೇಳಿ, ನಾನೇ ಮಾಡಬೇಕು ಅಂತ ಹೇಳಿ ನಮ್ಮದೇ ಕ್ರೆಷರಿಂದ ನಾವೇನೇ ಪ್ರೊಡ್ಯೂಸ್ ಮಾಡಿಕೊಂಡು ನಮ್ಮದೇ ಕಂಪ್ನಿ ಓಪನ್ ಮಾಡಿಕೊಂಡು ಈಗ ಬೆಂಗಳೂರನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ. ಸೌತ್ ಬೆಂಗಳೂರು ಇವಾಗ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ. ಬೆಂಗಳೂರು, ಈಗ ಮೈಸೂರು ಸ್ಟಾರ್ಟ್ ಮಾಡಿದ್ದೀನಿ. ಈಗ ಇನ್ನು ಹಿಂಗೆ ಇಲ್ಲಿ ಕೃಷಿ ಮೇಳಕ್ಕೆ ಬಂದ ಮೇಲೆ ಒಂದಷ್ಟು ತುಂಬ ಎನ್ಕ್ವೈರೀಸ್ ಬರ್ತಾ ಇದೆ ಆಲ್ ಓವರ್ ಕರ್ನಾಟಕ. ಫ್ರಾಂಚೈಸೀಸ್ ಕೊಡಿ, ಬ್ರ್ಯಾಂಡಿಂಗ್ ನಾವು ಮಾಡ್ತೀವಿ ಅಂತ ಹೇಳಿ. ಅದನ್ನು ರೀಚ್ ತುಂಬ ಖುಷಿ ಆಗ್ತದೆ ಇಲ್ಲಿ ಕೃಷಿ ಮೇಳಕ್ಕೆ ಬಂದು ಆ ಥರ ಪೀಪಲ್ಸ್ಗಳು ಸಿಗ್ತಾ ಇರೋದ್ರಿಂದ. ಸೊ ನನಗೇನು ಬೇಸಿಕಲಿ ಅಂತಂದರೆ, ಆ ಪ್ರಾಬ್ಲಮ್ ಇರೋದಕ್ಕೆ ಒಂದು ಸೊಲ್ಯೂಷನ್ ಕೊಡಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ. ಆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ನನಗೆ ಭಾರಿ ಖುಷಿ ಆಗ್ತದೆ. ರಿಟೇಲರ್ಗೂ ಕೊಡ್ತೀನಿ. ನನಗೆ ಏನಂತಂದರೆ, ಒಳ್ಳೇದು ರೀಚ್ ಆಗಲಿ ಅಂತ ಫಸ್ಟ್ ಜನ ತಿನ್ನಲಿ, ಅವ್ರು ಟೇಸ್ಟ್ ಮಾಡಲಿ, ಅವ್ರಿಗೆ ರೀಚ್ ಆಗಲಿ. ಆಮೇಲೆ ನೆಕ್ಸ್ಟ್ ನಾವು ಅದನ್ನು ಇದು ಮಾಡೋಣ. ಯಾರೇ ಡೀಲರ್ಸ್ಗಳು ಬಂದ್ರೂ ಕೊಡ್ತೀವಿ. ಅದಕ್ಕೆ ಪ್ರಾಂಪ್ಟಾಗಿ ಮಾಡೋರು ಬೇಕು. ನಮ್ದು ಯಾವುದೇ ಥರ ಎಲ್ಲಿ ಬೇಕಾದ್ರೂ ಶುಗರ್ ಮಿಕ್ಸ್ ಇರಲ್ಲ. ಎಲ್ಲಿ ಯಾವ ಟೆಸ್ಟಿಂಗ್ ಲ್ಯಾಬಲ್ಲಿ ಬೇಕಾದ್ರೂ ಟೆಸ್ಟ್ ಮಾಡಿಸ್ಬೋದು. 1% ಕೂಡ ಶುಗರ್ ಮಿಕ್ಸ್ ಬರೋಲ್ಲ. ಅದೇ ಯಾವುದೇ ನೋನ್ ಬ್ರ್ಯಾಂಡ್ಸ್ಗಳೇ ಇವತ್ತು ತುಂಬ ಲೋ ಕ್ವಾಲಿಟಿ ಜಾಗ್ರಿ ಪೌಡರ್ಸ್ನ ಕೊಡ್ತಾ ಇದ್ದಾರೆ. ಅದಕ್ಕೆಲ್ಲದಕ್ಕೂ ಸೊಲ್ಯೂಷನ್ ಕೊಡಬೇಕು ಅಂತಾರೆ ನಾವು ಶುರು ಮಾಡಿದ್ದೀವಿ ಮಂಡ್ಯದಿಂದ. ನೀವು ಆದಷ್ಟು ರೀಚ್ ಮಾಡಿ, ಜನಗಳ ಯೂಸ್ ಮಾಡಿ ನಿಮ್ಮ ಅಲ್ಲೇ ಫೀಡ್ಬ್ಯಾಕ್ ನಂಬರ್ ಇರುತ್ತೆ ಪ್ರತಿ ಒಂದು ಪ್ಯಾಕ್ಸ್ ಮೇಲೂ. ನೀವು ಆ ಫೀಡ್ಬ್ಯಾಕ್ನ ಯೂಸ್ ಮಾಡಾದ್ಮೇಲೆ ಫೀಡ್ಬ್ಯಾಕ್ ಕೊಡ್ಬೋದು. ನೀವು ಕಾಲ್ ಮಾಡಿ ಹೇಳ್ಬೋದು. ನಿಮ್ಗೇನೇ ಅದು ಡೀಟೇಲ್ಸ್ ಬೇಕು ಅಂತಂದ್ರೂ ನೀವು ಫೋನ್ ಮಾಡಿ ಕೇಳ್ಬೋದು. ಕಸ್ಟಮರ್ಸಿಗೆ ಏನು ಪ್ರೈಸ್ ಕೊಡ್ತೀರಾ ಸರ್? ಕಸ್ಟಮರ್ಸ್ಗೆ ಇಲ್ಲಿ ನಾನು 100 ರೂಪೀಸ್ ಕೊಡ್ತಾ ಇದ್ದೀನಿ ಸರ್. ರಿಟೇಲ್ಸ್ಗೆ ನಾನೇ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಅವ್ರ ಜೊತೆ ಡಿಸ್ಕಸ್ ಮಾಡಿ ಪ್ರೈಸ್ ಶಾರ್ಟ್ ಔಟ್ ಮಾಡ್ತೀನಿ ಸರ್. ತಗೊಳ್ಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. JK ಎಂಟರ್ಪ್ರೈಸಸ್ ಅಂತ ಹೇಳಿ, JK ಬಯೋ ಆಂಧ್ರ ಭದ್ರಾವತಿ. ಮ್ಯಾನುಫ್ಯಾಕ್ಚರ್ ಬಂದು 100% ಸಾವಯವ ಗೊಬ್ಬರ, ಆರ್ಗ್ಯಾನಿಕ್ ಬೆಳೆಯೋದು. ಇದೇನಪ್ಪ ಅಂತಂದರೆ, ನಾವು ಮಾರಾಟ ಮಾಡ್ತಾ ಇರೋದು ಮ್ಯಾನುಫ್ಯಾಕ್ಚರ್ ಮಾಡಿ ರೈತರಿಗೆ ಕಡಿಮೆ ರೇಟಲ್ಲಿ ಕೊಡಬೇಕಂತೇಳಿ ನಮ್ಮ ಪ್ರೊಸೀಜರನ್ನು ನಮ್ಮ ಫಾಲೋ ಮಾಡ್ತಾ ಇರೋದು. ಮೇನ್ ಉದ್ದೇಶ ಅಂತಂದರೆ ರೈತರಿಗೆ ಕಡಿಮೆ ರೇಟಲ್ಲಿ ಕೊಡಬೇಕು. ಈಗ ನಾವು ಬಯೋ ಕಾಂಪೋಸ್ಟ್ ಆರ್ಗ್ಯಾನಿಕ್ ಅಂತ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ಹೈಯೆಸ್ಟ್ ಪ್ರಾಡಕ್ಟ್ ಹೈಯೆಸ್ಟ್ ಸೇಲ್ ಆಗ್ತದೆ. ಬ್ಯಾಗ್ ಬಂದು 350 ರೂಪಾಯಿ 50 kg ಬ್ಯಾಗ್. ಟನ್ನಿಗೆ 7,000 ರೂಪಾಯಿ. ನಿಮಗೆ 3 ಟನ್ ಆರ್ಡರ್ ಕೊಟ್ಟರೆ ನಿಮಗೆ ಎಲ್ಲಿ ಬೇಕಾದ್ರೂ ಡೆಲಿವರಿ ಕೊಡ್ತೀವಿ. ಆಮೇಲೆ ನಿಮಗೆ ಇದು ಪ್ರತಿಯೊಂದು ಗಿಡಕ್ಕೂ ಯಾವ ಕ್ರಾಪ್ಸ್ ಎಲ್ಲದಕ್ಕೂ ಉಪಯೋಗ ಆಗುತ್ತೆ. ಈ ಅಡಿಕೆ ಆಗಲಿ, ತೆಂಗು ಆಗಲಿ, ಫ್ರೂಟ್ಸ್ ಆಗಲಿ ಎಲ್ಲದಕ್ಕೂ ಉಪಯೋಗ ಆಗುತ್ತೆ. ಇದು ಕೋಕಾಕ್ಟಿತ್ತು. ಇದರಲ್ಲಿ ಬಂದು ಫಾಸ್ಫರಸ್ ಇರುತ್ತೆ ಮೇನಾಗಿ. ಇದು ಬಂದು 25 kg 200 ರೂಪಾಯಿ. ಇದು ಬೇವಿನ ಬೀಜ ಪೌಡ್ರು, ನೀಮ್ ಸೀಡ್ಸ್ ಪೌಡ್ರ್ ಅಂತೇಳಿ. ಇದರಲ್ಲಿ ನೈಸು ಬರುತ್ತೆ, ರಫು ಬರುತ್ತೆ. ಪರ್ kg 30 ರೂಪಾಯಿ, ಪರ್ ಟನ್ನಿಗೆ 30,000 ರೂಪಾಯಿ. ಇದು ಕೋಳಿ ಗೊಬ್ಬರ. ಇದು ನ್ಯಾಚುರಲ್ ಬರೋದು, ಮೊಟ್ಟೆ ಕೋಳಿದು ತಮಿಳ್ನಾಡಿನ ತರಿಸ್ತೀವಿ ನಾವು, ಎಲ್ಲ ಕಡೆ ಸಪ್ಲೈ ಮಾಡ್ತೀವಿ. ಇದು ಬಯೋ ಪೊಟ್ಯಾಶು. ಇದು ಅನಾಲಿಸಿಸಿಂದ ಬರೋದು 15% 50 kg 100 ರೂಪಾಯಿ. ಟನ್ನಿಗೆ 6,000 ರೂಪಾಯಿ. ಎರೆಹುಳ ಗೊಬ್ಬರ ಬಂದು 7,000 ರೂಪಾಯಿ ಟನ್ನು. 50 kg 350 ರೂಪಾಯಿ. ಪ್ರೋಟೀನು ಇವಿಗೆ 3 ಟನ್ ಹಾಕೊಂಡು ಇಲ್ಲಿ ಬೇಕಾದ ಸಪ್ಲೈ ಕೊಡ್ತೀವಿ. ಸ್ಮಾಲ್ ಕ್ವಾಂಟಿಟಿ ಇದ್ದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬೇರೆ ಕಡೆ ಬಂದಾಗ ಅದನ್ನ ಜೊತೆ ಮಾಡಿ ಕಳಿಸ್ತೀವಿ. ನಾವು ಏನಂದ್ರೆ ರೈತರಿಗೆ ಒಳ್ಳೇದಾಗಲಿ ಅಂತ ಕಡಿಮೆ ರೇಟಲ್ಲಿ ಎಲ್ಲ ಕಡೆ ಸಪ್ಲೈ ಕೊಡ್ತೀವಿ. ನಮ್ಮ ಉದ್ದೇಶ ಏನಂದ್ರೆ ರೈತರಿಗೆ ಹೆಲ್ಪ್ ಮಾಡಬೇಕನ್ನೋ ಉದ್ದೇಶದಿಂದ ಕೊಡೋದು ಕಡಿಮೆ ರೇಟ್. ಇದೆಲ್ಲ ನ್ಯಾಚುರಲ್ 100% ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್, ಆರ್ಗ್ಯಾನಿಕ್. ನಮಸ್ಕಾರ, ಸಂತೋಷ್ ಕುಮಾರ್ ಅಂತೇಳಿ, ತಪೋವನ ಮಧುಕೇಂದ್ರದ ಪ್ರೊಪ್ರೈಟರು. ಸೊ ಮೊದಲನೇದಾಗಿ ನಾವು ಸುಮಾರು ಒಂದು 8 ವರ್ಷ ಆಯಿತು ನಮ್ಮ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ 2017ರಲ್ಲಿ. ಸೊ ನಮ್ಮದು ಮುಖ್ಯ ನಮ್ಮ ಸಂಸ್ಥೆಯಲ್ಲಿ ಏನು ಅಂತ ಹೇಳಿದ್ರೆ, ಜೇನು ಸಾಕಾಣಿಕೆಯನ್ನು ಸೊ ಯಾವ ರೀತಿ ಪ್ರಾರಂಭ ಮಾಡಬೇಕು, ಸೊ ಹೊಸಬರಿಗೆ ಇರ್ತಾರೆ ಜೇನು ಸಾಕಾಣಿಕೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋರಿಗೆ ನಾವು ಮುಖ್ಯವಾಗಿ ತರಬೇತಿ ನಮ್ಮ ಸಂಸ್ಥೆಯಲ್ಲಿ ಏನು ಮಾಡ್ತೀವಿ ಅಂದರೆ, ಜೇನು ಸಾಕಾಣಿಕೆ ಮಾಡೋರಿಗೆ ಸೊ ಹೆಚ್ಚಿನದಾಗಿ ತರಬೇತಿಯನ್ನು ಕೊಡ್ತೀವಿ. ಜೊತೆಗೆ ತರಬೇತಿಯ ನಂತರ ಬೇಕಾದಂಥ ಉಪಕರಣಗಳು ಏನೇನು ಜೇನು ಸಾಕಾಣಿಕೆ ಬೇಕಾಗಿರುವಂತಹ ಉಪಕರಣಗಳು, ಜೇನು ಪೆಟ್ಟಿಗೆ ಆಗಿರ್ಬೋದು, ಜೇನು ಕುಟುಂಬ, ಸ್ಟ್ಯಾಂಡು, ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪರಿಕರಗಳನ್ನು ಸಹ ನಾವು
ಸಂಸ್ಥೆಯಿಂದ ಒದಗಿಸ್ತೀವಿ. ಸೊ ಮುಖ್ಯವಾಗಿ ಯಾಕೆ ಜೇನು ಸಾಕಾಣಿಕೆಯನ್ನು ಮಾಡಬೇಕು ಅಂತ ಹೇಳಿದ್ರೆ, ಸೊ ಇದರಲ್ಲಿ ಮುಖ್ಯವಾಗಿ ನಮ್ಮ ರೈತರು ಏನು ಬೆಳೆಗಳನ್ನ ಬೆಳೀತಾರೆ, ಸೊ ಆ ಬೆಳೆಯಲ್ಲಿ ಸೊ ಪರಾಗಸ್ಪರ್ಶ, ಸೊ ಪ್ರತಿಯೊಂದು ಬೆಳೆಯನ್ನು ಬೆಳೆದಾಗ ಕಾಯಿ ಕಟ್ಟುವಂಥದ್ದು ಪರಾಗಸ್ಪರ್ಶದಿಂದನೇ. ಸೊ ಹಾಗಾಗಿ ಪರಾಗಸ್ಪರ್ಶ ಹೆಚ್ಚೆಚ್ಚು ಪರಾಗಸ್ಪರ್ಶ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಈ ಜೇನು ಸಾಕಾಣಿಕೆಯನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ರೈತರಿಗೂ ನಾವು ಮನವಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಸೊ ತಮ್ಮ ತೋಟಗಾರಿಕೆ ಬೆಳೆ ಆಗಿರ್ಬೋದು, ಕೃಷಿ ಬೆಳೆ ಆಗಿರ್ಬೋದು, ಅದರಲ್ಲಿ ಆದಷ್ಟು ಒಂದು 2-3 ಪೆಟ್ಟಿಗೆಯನ್ನು ಇಟ್ಟು ನಿಮ್ಮ ಬೆಳೆಯಲ್ಲಿ ಜೇನು ಸಾಕಾಣಿಕೆಯನ್ನು ಮಾಡಿ, ಅದರಿಂದ ಪರಾಗಸ್ಪರ್ಶದಿಂದ ನಿಮ್ಮ ಇಳುವರಿನೂ ಜಾಸ್ತಿ ಆಗುತ್ತೆ ಮತ್ತು ಆದಾಯನೂ ಜಾಸ್ತಿ ಆಗುತ್ತೆ ಅನ್ನೋ ಸಲುವಾಗಿ ನಾವು ಈ ಜೇನು ಕೃಷಿಯನ್ನು ಮಾಡ್ತೀವಿ. ಬರೀ ಆದಾಯ ಅದರಿಂದ ಪರಾಗಸ್ಪರ್ಶ ಒಂದೇ ಅಂತಲ್ಲ, ಅದರಿಂದ ಉಪ ಉತ್ಪನ್ನಗಳಾದಂತಹ ಇತರೆ ಬೈ ಪ್ರಾಡಕ್ಟ್ಸ್ ಏನಿದೆ, ನಮ್ಮ ಜೇನು ತುಪ್ಪ ಆಗಿರ್ಬೋದು, ಮತ್ತು ಜೇನು ಮೇಣ ಆಗಿರ್ಬೋದು, ಸೊ ರಾಯಲ್ ಜೆಲ್ಲಿ ಆಗಿರ್ಬೋದು, ಸೊ ಪರಾಗ ಆಗಿರ್ಬೋದು, ಇವೆಲ್ಲವೂ ಸಹ ನಮಗೆ ಸಿಗ್ತವೆ. ಸೊ ಹಾಗಾಗಿ ಎಲ್ಲ ರೈತರಿಗೂ ಮನವಿ ಮಾಡೋದು ಅಂತ ಹೇಳಿದ್ರೆ, ಸೊ ಆದಷ್ಟು ಜೇನು ಪೆಟ್ಟಿಗೆಗಳನ್ನ ಇಟ್ಟು ಜೇನು ಸಾಕಾಣಿಕೆಯನ್ನು ಮಾಡಿ ತಮ್ಮ ಬೆಳೆಗಳಲ್ಲಿ ಇಳುವರಿಯನ್ನು ಹೆಚ್ಚಿಸ್ಕೊಳ್ಳಿ ಅಂತ ಹೇಳಿ ನಾವು ಬಯಸ್ತೀವಿ. ಸರ್ ಅದು ರೇಟು ಸರ್ ಪೆಟ್ಟಿಗೆ ಬಿತ್ತು ಜೇನೆಲ್ಲ ರೇಟ್ ಏನು ಹೇಳಿದ್ರೆ, ಈ ನಮ್ಮ ಜೇನು ನಮ್ಮ ಸಂಸ್ಥೆಯಲ್ಲಿ ನಿಮಗೆ ಜೇನು ಪೆಟ್ಟಿಗೆ ಮತ್ತು ಉಪಕರಣಗಳು ಅಂತ ಏನು ಹೇಳಿದೆ, ಸೊ ಅದರಲ್ಲಿ ಮೊದಲನೇದಾಗಿ ಜೇನು ಪೆಟ್ಟಿಗೆ ಏನಿದೆ ಇದನ್ನ ನಾವು ಇದು ISI ಮಾದರಿ ಪೆಟ್ಟಿಗೆ ಅಂತ ಹೇಳ್ತೀವಿ. ಇದರ ಬೆಲೆ ಬಂದು 2,000 ರೂಪಾಯಿ ಇರುತ್ತೆ. ಮತ್ತು ಕುಟುಂಬ ಮತ್ತು ಸ್ಟಾಂಡು ಎಲ್ಲವೂ ಬೇಕು ಅಂತ ಹೇಳಿದ್ರೆ ಟೋಟಲ್ ಕಾಸ್ಟು 4,500 ರೂಪಾಯಿ ಇರುತ್ತೆ. ಸೊ ನಿಮ್ಗೆ ಇನ್ನೂ ಹೆಚ್ಚಿನ ನಿಮ್ಗೆ ಏನಾದರೂ ಸಬ್ಸಿಡಿ ಆ ಥರ ನೀವು ಬೇಕು ಅಂತ ಹೇಳಿದ್ರೆ ನಿಮ್ಮ ಸಂಬಂಧಪಟ್ಟ ತಾಲೂಕುಗಳ ತೋಟಗಾರಿಕೆ ಇಲಾಖೆಗೆ ಭೇಟಿ ಕೊಟ್ಟು ಅಲ್ಲಿ ನಿಮಗೆ ಸಬ್ಸಿಡಿ ದರದಲ್ಲಿ ನಿಮಗೆ ಬಾಕ್ಸ್ಗಳನ್ನ ಕುಟುಂಬಗಳನ್ನ ವಿತರಣೆ ಮಾಡ್ತಾರೆ. ಸೊ ನೀವು ಅಲ್ಲಿ ಅರ್ಜಿ ಕೊಟ್ಟು ಅದರ ಉಪಯೋಗನೂ ಸಹ ನೀವು ಪಡ್ಕೊಳ್ಬೋದಾಗಿದೆ. ಕಾಂಟ್ಯಾಕ್ಟ್ ನಂಬರ್ ಸೊ ನೋಡ್ಬೋದು ನೀವು. ಸೊ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ, ಇದ್ರ ಬಗ್ಗೆ ತರಬೇತಿ ಏನಾದರೂ ಬೇಕಾದರೆ ತಪೋವನ ಮಧು ಕೇಂದ್ರ ನಮ್ಮ ಸಂಸ್ಥೆಗೆ ಇಲ್ಲಿ ನಮ್ಮ ಫೋನ್ ನಂಬರು ಇದೆ. ಸೊ ಇದು ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ನಿಮಗೆಲ್ಲ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು. ಫಾರ್ಮೆಕ್ ಅಗ್ರೋ ಟೂಲ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ನಮ್ಮ ಆಫೀಸ್ ಬಂದಿದ್ದು ಹುಬ್ಬಳ್ಳಿ ರಾಯಪುರ KMF ಅಪೋಸಿಟ್ ಇದೆ. ಸೊ ಇದು ಚಾಪ್ ಕಟ್ರ್ ಅಂತ. ಸೊ ಇದು ಫಾರ್ಮೆಕ್ ಅಗ್ರೋ ಅವ್ರದ್ದೇ ಚಾಪ್ ಕಟ್ರು. ಸೊ ಇದು 3 HP ಸಿಂಗಲ್ ಫೇಸ್ ಮೋಟರ್ ಬರುತ್ತೆ. ಸೊ ಆಮೇಲೆ ಇದು ಮಲ್ಟಿಪರ್ಪಸ್, ನೀವು ಯಾವ ಥರ ಸೈಜ್ ಬೇಕೋ ಆ ಥರ ಕಟ್ ಮಾಡ್ಕೋಬೋದು ಲೆಂತ್ನ. ಸೊ ನೀವು ಹಸಿ ಮೇವು ಆಯಿತು, ಒಣ ಮೇವು ಆಯಿತು, ಸೊ ಯಾವ ಥರ ಮೇವು ಆದರೂ ಇದು ಕಟ್ ಮಾಡುತ್ತೆ. ಸೊ ಇದು ಬಂದು ಸಿಂಗಲ್ ಫೇಸ್ ಮೋಟ್ರು. ಆಮೇಲೆ ನೀವು 1 ಅವರ್ಗೆ ಏನಿಲ್ಲ ಅಂದರೂ ಒಂದು 2 ಕ್ವಿಂಟಲ್ವರೆಗೂ 2 3 ಕ್ವಿಂಟಲ್ವರೆಗೂ ಆರಾಮು ಇದನ್ನ ಕಟ್ ಮಾಡ್ಕೋಬೋದು. ಥ್ಯಾಂಕ್ ಯು. ಇದು ಪ್ರೈಸ್ ನಿಮ್ಗೆ ಬಂದುಬಿಟ್ಟು 24,000 ಇದೆ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಂದರೆ ನಮ್ಮದು ಕಾಂಪ್ಲಿಮೆಂಟ್ಸ್ ಎಲ್ಲ ಇದೆ. ಸೊ ನೀವು ಎನಿ ಟೈಮ್ ಕಾಲ್ ಮಾಡ್ಬೋದು. ಆಮೇಲೆ ನಾವು ಬಿತ್ತನೆ ಕೂರಿಗೆಲ್ಲ ಸ್ಪೆಷಲಿಸ್ಟು. ಸೊ ಡೆಲಿವರಿ ಆಲ್ ಓವರ್ ಕರ್ನಾಟಕ ಫ್ರೀನೇ ಇದೆ ನಮ್ಮದು. 24,000. ಆಮೇಲೆ ನಮ್ಮ ಬಿತ್ತು ಕೂರಿಗೆ ಸ್ಪೆಷಲಿಸ್ಟ್ ನಮ್ಮದು. ಅದು ಸ್ವಲ್ಪ ಇದು 3 ಸಾಲಿಂದು ಬಿತ್ತೆ ಕೂರಿಗೆ ಇದು. ಸೊ ಮ್ಯಾನ್ಯುವಲ್ ಬರ್ತದೆ. ಸೊ ನೀವು ಯಾವ್ಯಾವ ಕಾಳು ಬಿತ್ತಿರಲ್ಲ ಆ ಕಾಳಿಂದು ಬೇರೆ ಬೇರೆ ಪ್ಲೇಟ್ಸ್ ಬರ್ತವೆ. ಸೊ ಆ ಕಾಳನ್ನ ನೀವು ಬಿತ್ತನೆ ಮಾಡ್ಬೋದು. ಆಮೇಲೆ ಇದು ಮ್ಯಾನ್ಯುವಲ್, ಇದು 3 ರೋ 2 ರೋ ಸಿಂಗಲ್ ರೋ ಬರುತ್ತೆ. ಸೊ ಆಮೇಲೆ ನೀವು ಆ್ಯಸ್ ಎ ಟ್ಯಾಕ್ಟ್ರಿಗೆ ಬೇಕಂದರೆ ನೀವು ಟ್ಯಾಕ್ಟ್ರಲ್ಲಿ ನೋಡ್ಬೋದು. ಅದು ಸ್ವಲ್ಪ ಒಂದು ದುಡ್ಡು ನಮ್ಮದು ಬಿತ್ತನೆ ಕೂರಿಗೆಯಲ್ಲಿ ಇದು ಟ್ಯಾಕ್ಟ್ರಿಗೆ ಜಾಯಿಂಟ್ ಮಾಡೋದು. ಇಲ್ಲಿ ಫರ್ಟಿಲೈಸರ್ ಬರುತ್ತೆ. ಈ ಸೈಡ್ ಬನ್ನಿ. ನಮ್ಮ ಬಿತ್ತನೆ ಕೂರಿಗೆ ಸ್ಪೆಷಲ್ ಏನಂತಂದರೆ ಕಾಳಿಗೆ ಡ್ಯಾಮೇಜ್ ಆಗೋದಿಲ್ಲ. 1 by 1 ಕಾಳು ಬೀಳುತ್ತೆ. ಈ ಥರ ಎಲ್ಲಿ ಕಾಳು ಡ್ಯಾಮೇಜ್ ಆಗೋಲ್ಲ, ಮಿಸ್ ಆಗೋದಿಲ್ಲ. ಆಮೇಲೆ ಇಲ್ಲಿ ಫರ್ಟಿಲೈಸರ್ ಬರುತ್ತೆ. ಸರ್ ಇದು 5 ಸಾಲಿಂದ ಬಂದು ಇದು 95,500, ಮತ್ತು ಇದು 4 ಸಾಲಿಂದ ಬಂದು 88,000, ಮತ್ತು 6 ಸಾಲಿಂದ ಒಂದು ಬರ್ತದೆ, ಅದು ನಿಮಗೆ 1,25,000 ಬರ್ತದೆ. ಆಮೇಲೆ ನಮ್ಮ ಕಡೆ ಸಬ್ಸಿಡಿನೂ ಅವೈಲೇಬಲ್ ಇದೆ. ಸರ್ ಇದು ಮ್ಯಾನ್ಯುವಲ್ ಆದರೆ 3 ಸಾಲಿಂದು 23,000 ಬರ್ತದೆ. ಆಮೇಲೆ 2 ಸಾಲಿಂದ ಅಂದರೆ 18,000, ಮತ್ತು ಆಮೇಲೆ 1 ಸಾಲಿಂದ ಅಂದರೆ 11,000 ಇದೆ. ಸರ್ ಇದ್ರ ಪ್ರೈಸು ಇದು ಮಲ್ಟಿಪರ್ಪಸ್ ಚಾಪ್ ಕಟ್ರಿ. ಇದು ನೀವು ಈ ಸೈಡ್ ತೌಡು ಮಾಡ್ಕೋಬೋದು, ಒಂದು ಸೈಡ್ ಗಿರಿನೂ ಇದೆ. ಸೊ ಆಮೇಲೆ ಚಾಪ್ ಕಟ್ರ್ ಅಂದರೆ ನೀವು ಹೆವಿ ಲೈಕ್ ತೆಂಗಿನ ಗೆರೆ ಅವು ಏನಿದಾವಲ್ಲ ಅವನು ನೀವು ಕಟಾವು ಮಾಡ್ಕೋಬೋದು. ಸೊ ಇದ್ರ ಪ್ರೈಸ್ ಬಂದು ನಿಮಗೆ 82,500.
ಇದು ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ 3 HP ಮೋಟರ್ ಬರುತ್ತೆ ಸಿಂಗಲ್ ಫೇಸ್ ಓಕೆ